ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದು ಟೈಟಲ್ ನೋಡೇ ಇರ್ತೀರಾ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ಬಿಟ್ಟು ಶಿವಪ್ಪನ ನೋಡ್ಕೊಂಬರೋಣ ಅಂತ. ಒಂದು ಆನುಮಲೆ ಅಂತ ಒಂದು ಜಾಗ ಇದೆ, ಅಥವಾ ಆನೆಮಲೆ ಅಂತ. ಮೋಸ್ಟ್ಲಿ ಕಾಲ್ನಡಿಗೆ ಇರೋದು. ನಾವಿವತ್ತು ಬೈಕಲ್ಲಿ ಆಫ್ ರೋಡ್ ಮಾಡೋಕ್ಕಾಗತ್ತಾ ಅಂದರೆ ಟ್ರೈ ಮಾಡೋಣ. ಚಿಕ್ಕ ಚಿಕ್ಕ ಬೈಕರ್ಸು ಬನ್ನಿ ಸ್ನೇಹಿತರೆ, ಲೆಟ್ಸ್ ಗೋ. ಏನು ರೊಮ್ಯಾನ್ಸು ಏರಿಯಾದಲ್ಲಿ ರೊಮ್ಯಾನ್ಸಾ? ಮಳೆ ಬರುವ ಸಾಧ್ಯತೆ ತುಂಬಾ ಇದೆ. ಏನ್ ಗೇರ್ಸ್ ಏನು ಹಾಕಕ್ ಹೋಗ್ಲಿಲ್ಲ, ದೇವಸ್ಥಾನ ಅಲ್ವಾ, ಬ್ಲಾಕ್ ಅಲ್ಲಿ ಹೋಗೋಣ ಅಂತ. ನಮ್ ಶಿವು ಬೈ ಅವರು ಬತ್ತೀನಿ ಅಂದವ್ರೆ. ಇವಾಗ ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ನಮ್ಮ ಪಯಣನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹಾಗೆ HMT ಕ್ವಾರ್ಟರ್ಸ್ ಅಲ್ಲಿ ಯಾರಣ್ಣ ಬಾಯ್ಸ್ ಇದ್ರೆ ಸಬ್ಸ್ಕ್ರೈಬರ್ಸ್ ಒಂದು ಕಮೆಂಟ್ ಹಾಕಿ. A ಟೈಪ್ W ಟೈಪ್ ಇಲ್ಲೆಲ್ಲ ಮಾವಿನಕಾಯಿ ಹೊಡಿತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ, ಏನ್ ಹೇಳಿ. ಅಂಡ್ HMT ಗ್ರೌಂಡ್ ಅಲ್ಲಿ ಯಾವ್ದೋ ಒಂದು ಶೂಟಿಂಗ್ ನಡೀತಾ ಇದೆ, ಒಂದು 3-4 ದಿವಸದಿಂದ. ಒಳ್ಳೆ ಸೆಟ್ ಹಾಕಿದ್ದಾರೆ. ನಮ್ಮ ಏರಿಯಾದಲ್ಲಿ 24/7 ಓಪನ್ ಇರೋ ಏಕೈಕ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಸ್ನೇಹಿತರೆ. ಕದಂಬ ಹೋಟೆಲ್ ಪಕ್ಕದಲ್ಲಿ ಬರುತ್ತೆ. ಉಡುಪಿ ಗಾರ್ಡನ್ ಅಲ್ಲಿ ತಿಂಡಿಗೆ ನಿಲ್ಸಿದ್ವಿ, ತಿಂಡಿ ಹಾಕೊಂಡು ಇವಾಗ ಹೋಗ್ತಾ ಇದೀವಿ. ಶಿವ ಅವರು ಸೂಪರ್ ಮೀಟಿಯರ್ ಅಲ್ಲಿ ಇದ್ದಾರೆ ಸ್ನೇಹಿತರೆ. ಈ ಸೂಪರ್ ಮೀಟಿಯರ್ ನೋಡಿ ನಾವು ತೀರ್ಥಹಳ್ಳಿ ರೈಡಲ್ಲಿ ಅಷ್ಟೇ. ಅದಾದ್ಮೇಲೆ ಇವಾಗಲೇ ನೋಡ್ತಾ ಇರೋದು ಗಾಡಿನ ಕರ್ಕೊಂಡೋಗ್ಬಿಟ್ಟು ಆಫ್ ರೋಡ್ ಇಳಿಸ್ಬಿಟ್ಟಿದ್ವಿ ಸ್ನೇಹಿತರೆ. ಕ್ರೇಜಿ ಆಗಿತ್ತು ಅವಾಗ. ಹನೂರಲ್ಲಿ ಇಬ್ಬರು ಜಾಯ್ನ್ ಆಗ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸು. ಹಿಂಗೆ ಮಾಡಿದ್ರೆ ಇವಾಗ ಯೂಟ್ಯೂಬ್ಗೆ ಇದು ಇಲ್ಲ ಬ್ರೋ, ಇದಕ್ಕೆ ಇನ್ಸ್ಟಾಗ್ರಾಮ್. ಹಾರಿಜಾಂಟಲ್ಗೆ ಬಂದರೆ ಯೂಟ್ಯೂಬು ಬ್ರೋ. 69 ಅಲ್ಲ, 169. ಹಾಂ, ಕರೆಕ್ಟಾಗಿದೆ. ಮಲೆ ಮಹದೇಶ್ವರ ಬೆಟ್ಟ ಅಂತಾನೆ ಹೇಳಿ. ಆಕ್ಚುಲಿ ಇನ್ನೂ ಟೈಮ್ ಇದ್ದಿದ್ರೆ ಶಿವನ ಸಮುದ್ರ ಹೋಗ್ಬೋದಾಗಿತ್ತು. ಒಳ್ಳೆ ನೀರಿದೆ ಸ್ನೇಹಿತರೆ. ಭರಚುಕ್ಕಿ ವ್ಯೂ ಪಾಯಿಂಟ್ ಎಲ್ಲ ಮಸ್ತಾಗಿದೆ. ಬಟ್ ಎಲ್ಲಿ ಲೇಟ್ ಆಗೋಯ್ತು. ಸಡನ್ ಪ್ಲಾನ್ ಇದು. ಯಾಕೋ 2-3 ದಿವಸದಿಂದ ಅಂತು ಸ್ನೇಹಿತರೆ. ಫುಲ್ ಬೇಜಾರು. ತುಂಬ ಹತ್ರದಲ್ಲಿರೋರು ಒಬ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಒಂದು ಬೇಜಾರು. ಯಾವ ಟೈಮಲ್ಲಿ ಏನಾಗತ್ತೆ ಏನು ಹೇಳೋಕ್ಕಾಗೋದಿಲ್ಲ ಗುರು. ಈ ಕ್ಷಣದಲ್ಲಿ ಇರೋಣ ಅಷ್ಟೆ. ಮುಂದೇನಾಗತ್ತೆ ಅಂತ ಚಿಂತೆ ಬೇಡ, ಹಿಂದೇನಾಗಿದೆ ಅಂತ ಯೋಚನೆ ಬೇಡ. ಈ ಕ್ಷಣದಲ್ಲಿ ಇವಾಗ ರೈಡ್ ಮಾಡ್ತಾ ಇದ್ದೀವಿ, ವ್ಲಾಗ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ, ಇಂಡಿಕೇಟರ್ ಹಾಕಿಲ್ಲ, ಎಲ್ಲರೂ ಜಾಲಿಯಾಗಿ ಬರ್ತಾರೆ. ಮಳೆ ಶುರು ಆಯ್ತಲ್ಲ ಎಂತ ಮಾಡೋದು ಇವಾಗ. ಅಯ್ಯೋ ರಾಮ, ಮಾದಪ್ಪ ಕರ್ಸ್ಕೊಂತ ಇದೀಯಾ ನೀನೇ. ಇವಾಗ ನೋಡಿದ್ರೆ ಹೆಂಗೆ ನೋಡಿ ಲ್ಯಾಂಡ್ಸ್ಕೇಪ್ ವ್ಯೂ ಹೇಗಿದೆ ಸ್ನೇಹಿತರೆ. ಅಲ್ಲಿ ಲೆಫ್ಟ್ ತಗೊಂಡಿದ್ರೆ ಶಿವನ ಸಮುದ್ರ. ಏನ್ ಸೂಪರ್ ಆಗಿ ಕಾಣಿಸ್ತಾ ಇದೆ ಲೆಫ್ಟ್ ಸೈಡು. ಫ್ಲೋ ನೋಡಿದ್ರೇನೆ ಗೊತ್ತಾಗುತ್ತೆ, ನೀರು ತುಂಬಿರೋದು ಸಕ್ಕದಾಗಿ ಹರಿತಾ ಇದೆ. ಇನ್ನೂ ಸ್ವಲ್ಪ ಮಳೆ ಎಲ್ಲ ಬಂದ್ರೆ ಇನ್ನೂ ಮೇಲ್ ಬರುತ್ತೆ. ವಾವ್, ಫೋಟೋಶೂಟ್ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಜೋರಾಗಿ. ಏನು ಡಿಸ್ಟ್ರಾಕ್ಷನ್ಸ್ ಗುರು. ಈ ಥರ ಡಿಸ್ಟ್ರಾಕ್ಷನ್ಸ್ ಇಂದನೇ ನನಗೆ ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂತ ಹೇಳಿದ್ರೆ. ಹನೂರು ಬಸ್ ಸ್ಟಾಪ್ ಜಸ್ಟ್ ಕ್ರಾಸ್ ಮಾಡಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ತರುಣ್ ಅಂತ ಜಾಯ್ನ್ ಆಗಿದ್ದಾರೆ. ಹಿಂದೆ ಇದ್ದಾರೆ ಅವರು. ಹೊಡ್ಗಿಯಾಳ ಬಂತು ಇಲ್ಲಿಂದ 19 ಕಿಲೋಮೀಟರ್ ಅನ್ಸುತ್ತೆ ಸ್ನೇಹಿತರೆ. ಹೊರಡಳ್ಳಿ ಆದಮೇಲೆ ಸೊ ಅಲ್ಲಿ ಅವರು ಮಾದೇವ ಅನ್ನೋರು ಸಿಗ್ತಾರೆ. ನಾವು ಲಾಸ್ಟ್ ಟೈಮ್ ನಾನು MMMills ಬಂದಿದ್ದು ಈ ಕ್ಲೀನ್ ಡ್ರೈವ್ ಅಂತ ಏನೋ ನೋ ಪ್ಲಾಸ್ಟಿಕ್ ಅಂತ ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಸೊ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ವಾಲಂಟಿಯರ್ಸ್ ಆಗಿ ಹೋಗಿದ್ವಿ ನಾನು, CK ಗಿರಿ ಎಲ್ಲ MMMilsಗೆ. ಅದೇ ಲಾಸ್ಟ್ ಬಂದಿದ್ದು ನಾನು MMMilsಗೆ. ಸುಮಾರು ಒಂದು 2-3 ವರ್ಷ ಆಯ್ತು ಅನ್ಸುತ್ತೆ. ಆ ವಿಡಿಯೋ ಯೂಟ್ಯೂಬಲ್ಲಿ ಐತೆ. ಅವಾಗ DCF ಅವರೆಲ್ಲ ಬಂದಿದ್ರು. ಮೋಸ್ಟ್ಲಿ ಅವಾಗ ಏಡುಕೊಂಡಲ್ಲೂ ಯಾರೋ ಇದ್ದಿದ್ದು DCF ಅನ್ಸುತ್ತೆ ಅವಾಗ ಅಲ್ಲಿ MMMills ರೇಂಜು. ತುಂಬ ಚೆನ್ನಾಗಿ ಮಾತಾಡಿಸಿ, ತುಂಬ ಚೆನ್ನಾಗಿ ಹಾಸ್ಪಿಟಾಲಿಟಿ ಕೊಟ್ಟಿದ್ರು ವಾಲಂಟಿಯರ್ಸ್ಗೆಲ್ಲ. ಹಲೋ, ಹನೂರು ಬಿಟ್ವಿ ಸರ್, ಹನೂರು ಬಿಟ್ಟು ಇವಾಗ ಮುಂದೆ ಬರ್ತಾ ಇದೀವಿ. ಹಾಂ, ಹೌದಾ? ಮತ್ತು ನೀವು ಇದು ಅಂದ್ರಲ್ಲ, ಕೌಡಳ್ಳಿ ಆದಮೇಲೆ ಅಂದ್ರಲ್ಲ, ಅದು ಯಾವುದೋ ಬೇರೆ ಊರು. ಹೌದಾ, ಸರಿ ಬರ್ತಾ ಇದ್ದೀನಿ ರೀ ಸರ್ ವಾಪಸ್ಸು. ಅದೇ ಹನೂರು ಬಸ್ ಸ್ಟ್ಯಾಂಡಿಂದ 2 ಕಿಲೋಮೀಟರ್ ಮುಂದೆ ಬಂದಿದ್ದೀನಿ. ಹಾಂ, ಬರ್ತೀನಿ ರೀ ಸರ್, ಏನು ಪರವಾಗಿಲ್ಲ. ಹನೂರು ಬಸ್ ಸ್ಟ್ಯಾಂಡ್ ಹತ್ರ ಬರೋದಾ? ಓಕೆ ಸರ್, ಬಂದೆ. ಮಾದೇವಣ್ಣ ಮುಂದೆ ಇದ್ದಾರೆ ಅಂದ್ಕೊಂಡೆ. ಹನೂರಲ್ಲೇ ಇದ್ದಾರಂತೆ ಸ್ನೇಹಿತರೆ. ಅವ್ರು ಹನೂರಲ್ಲೇ ಇದ್ದಾರಂತೆ. ಅವ್ರನ್ನ ಹಂಗೆ ಪಿಕ್ ಮಾಡ್ಕೊಂಡು ಹೋಗೋಣ ಬ್ರೋ. ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾರಂತೆ. ಅವ್ರು ಮುಂದೆ ಇದ್ದೀನಿ ಅಂದ್ರೆ ಕೌಡಳ್ಳಿ ಹತ್ರ. ಇವಾಗ ಅಲ್ಲೇ ಇದ್ದಾರಂತೆ, ಬಸ್ ಸಿಗ್ಲಿಲ್ವಂತೆ ಅವ್ರಿಗೆ. ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋಣ. ಹಾಯ್ ಬ್ರೋ, ನೀವು ಹನೂರೇನಾ? ಸರಿ, ಅವರೇ ತರುಣ್ ಅಂತ ಸಬ್ಸ್ಕ್ರೈಬರು, ಹನೂರವರು. ಹೊನ್ನಮಟ್ಟಿ ಎಸ್ಟೇಟಾ? ಹಾಂ, ಹೊನ್ನಮಟ್ಟಿ ಎಸ್ಟೇಟ್ ಟಿ-ಶರ್ಟ್ ಹಾಕೊಂಡವ್ರು ಗುರು ಅವರು. ಏನು ಹೇಳಿ ಅಣ್ಣ, ಹೊನ್ನಮಟ್ಟಿ ಎಸ್ಟೇಟ್ ಟಿ-ಶರ್ಟ್ ಹಾಕೊಂಡಿದ್ದೀರಲ್ಲ ಅಣ್ಣ? ಹೊನ್ನಮಟ್ಟಿ ಎಸ್ಟೇಟು ಹೊಲಮತ್ತಿನ ಇದು? ನಾನು ಇದು BRLs ಹತ್ರ ಇದೆಯಲ್ಲ ಹೊನ್ನಮಟ್ಟಿ, ಅದು ಅನ್ಕೊಂಡೆ. ಹೌದಾ? ನಮ್ದೊಂದು ನೇಚರ್ ಇನ್ಫಾರ್ಮೇಶನ್ ಸೆಂಟರ್ ಇದೆ.
ಓಕೆ ಓಕೆ ಮೇನ್ ರೋಡಲ್ಲೇ. ಓಕೆ ಓಕೆ ಸರ್. ಒಲೆಮತ್ತಿ ಹೊನಮತ್ತಿ ಅಂದ್ಕೊಂಡ ನಾನು. ಆ ಗಾಡಿ ಹತ್ತಿ ಅಣ್ಣ. ಹಾಯ್ ಬ್ರೋ. ಹಾಯ್. ಅಲ್ಲೇ ನೋಡಿದೆ ಆಮೇಲೆ ನಿಮ್ಮ ಸ್ಟೋರಿ ನೋಡಿದೆ. ಹೌದಾ? ಮತ್ತೆ ವಾಪಸ್ ಹಾಂ ಅದೇ ಇವ್ರನ್ನ ಪಿಕ್ ಮಾಡಕ್ಕೆ ಬಂದ್ವಿ ಬ್ರೋ. ನಿಮ್ಮದು ಅನೂರಾ? ಮಂಡ್ಯನಾ? ಮತ್ತಿಲ್ಲೇ? ಹೌದಾ? ಇಲ್ಲ ಬ್ರೋ, ಪಿಕ್ ಮಾಡಕ್ಕೆ ಬಂದಿದ್ವಿ. ಹೌದಾ? ಹಾಂ ಅದೇ ಬೆಟ್ಟಕ್ಕೆ ಹೋಯ್ತಾ ಇದ್ವಿ. ಹಾಂ ಬ್ರೋ, ಆಲೂಮಲೆಗೆ ಹೋಗೋಣ ಅಂತ. ಆಫ್ ರೋಡ್ ಇದೆ, ಅದು ಮಾಡ್ಕೊಂಬರೋಣ ಅಂತ. ಅದೇ ಸ್ವಲ್ಪ ಟ್ರೆಕ್ ಮಾಡಬೇಕಲ್ವ ಅದು. ಹೌದಾ? ಓಕೆ. ಹೌದಾ? ಸರಿ ಬ್ರೋ, ಸಿಗ್ಲಾ? ಊಟ ಆಯ್ತಾ? ಸರಿ ಬ್ರೋ, ಬಾಯ್ ಬ್ರೋ. ಹಾಂ ಬನ್ನಿ, ಕುತ್ಕೊಳ್ಳೋಕ್ಕಾಗತ್ತಾ? ಬಂದನೋ ಬಂದನೋ ಭೂಮಿಗೆ ಬಂದನೋ, ಬಂದನೋ ಬಂದನೋ ಭೂಮಿಗೆ ಬಂದನೋ, ಬಂದನೋ ಬಂದನೋ ಮಹಾದೇವ ಬಂದನ, ಮಹಾದೇವ ಬಂದನ. ಬಂದನೋ ಬಂದನೋ ಭೂಮಿಗೆ ಬಂದನೋ, ಬಂದನೋ ಬಂದನೋ ಭೂಮಿಗೆ ಬಂದನೋ, ಬಂದನೋ ಬಂದನೋ ಮಹಾದೇವ ಬಂದನ, ಮಹಾದೇವ ಬಂದನ. ಬೆಟ್ಟ ಆ ಕಡೆ ಆನೆ ಹಾಕ್ತಾರೋ ಕಾಣ್ತಾ ಇದೆ ನೋಡಿ. ಹಾಂ ರೈಟ್ ಸೈಡು. ಹಾಂ ಸರಿ ಸರಿ ಅಣ್ಣ. ನೀರೆಲ್ಲ ತೊಗೊಬೇಕು, ಕುಡಿಯೋಕ್ಕೆ ನೀರಿಲ್ಲ. ಹಾಂ ಸರಿ. ಮಲೆ ಮಹದೇಶ್ವರ ವನ್ಯಧಾನಕ್ಕೆ ಸ್ವಾಗತ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆ ಒಳಗೆ ತಪ್ಪದೆ ನಾಟ್ಯವಾಡುವಂತ ಮಾದಪ್ಪನ ಪಾದಕ್ಕೊಂದ್ಸಾರಿ ಉಗೇನೆ. ಅದೇ ಆಲುಮಲೆ ದೂರದಿಂದ ನೋಡಕ್ಕೆ ಒಂದು ಆನೆ ಆಕಾರದಿಂದ ಇದೆ ಸ್ನೇಹಿತರೆ. ಅದು ಬೆಟ್ಟ, ಹಾಗಾಗಿ ಅದನ್ನ ಆನೆ ಮಲೆ ಅಂತ ಕೂಡ ಕರೀತಾರೆ. ಶಿವು ಗಾಡಿ ಮಾತ್ರ ಇಲ್ಲೇ ಪಾರ್ಕ್ ಮಾಡಿದ್ವಿ. ನನ್ನ ಗಾಡಿ ಆಮೇಲೆ ಎಕ್ಸ್ಪಲ್ಸ್ ಹೋಗ್ತಾ ಇದೀವಿ. ಅಲ್ಲಿ ಮೇಲೆ ಹೋಗ್ಬೇಕು ಸ್ನೇಹಿತರೆ. ಓಕೆ ಬನ್ನಿ. ಆನುಮಲೆ ಅಧಿಕಾರ, ಗುಂಜುಮಲೆ ಗುರುಕಾರ, ಮೂಡಾಲ ಮಲೆಯ ಮೈಕಾರ ನನ್ನ ಮಾದೇವ, ಮೂಡಾಲ ಮಲೆಯ ಮೈಕಾರ ನನ್ನ ಮಾದೇವ. ಆನುಮಲೆ ಅಧಿಕಾರ, ಗುಂಡುಮಲೆ ಗುರುಕಾರ, ಮೂಡಾಲ ಮಲೆಯ ಮೈಕಾರ ನನ್ನ ಮಾದೇವ, ಮೂಡಾಲ ಮಲೆಯ ಮೈಕಾರ ನನ್ನ ಮಾದೇವ. ಮಾದಪ್ಪ ಬರುವಾಗ ಬಾಳೆಲ್ಲ ಗಮ್ಮೆಂದು, ಮಳಾದ ಗರುಕೆ ಚಿಗರಾವೋ ನನ್ನ ಮಾದೇವ, ಅಲ್ಲಿ ಮಳಾದ ಗರುಕೆ ಚಿಗರಾವೋ ನನ್ನ ಮಾದೇವ. ಆನುಮಲೆ ಅಧಿಕಾರ, ಗುಂಡುಮಲೆ ಗುರುಕಾರ, ಮೂಡಾಲ ಮಲೆಯ ಮೈಕಾರ ನನ್ನ ಮಾದೇವ. ನಾಗುಮಲೆಯ ಯೋಗಿ ಬಾ ನನ್ನ ಮಾದೇವ. ಆ ಗುಡುಗೋಡು ಗುಡುಗಿತ್ತು, ನಡುಬಾನ ಮಿಂಚಿತ್ತು, 7 ಮಲೆಯಲ್ಲಿ ಮಳೆ ಆಯ್ತು ನನ್ನ ಮಾದೇವ. 7 ಮಲೆಯಲ್ಲಿ ಮಳೆ ಆಯ್ತು ನನ್ನ ಮಾದೇವ. ಆನೆ ಇದೆಯಂತ? ಏನು ಬ್ರೋ? ಹಾಂ ಆನೆ ಲದ್ದಿ ಏನೋ ಇದೆ ಇಲ್ಲಿ. ನೈಟ್ ಹಿಂಗೆ ಬ್ರೋ, ಇವಾಗಲೇ ಎತ್ಕೊತಾ ಇದ್ದೀವಿ.
ಸ್ವಲ್ಪ ಜಾಗ ಬಿಡಿ ಸರ್, ಹೋಗ್ಬಿಡ್ತೀವಿ. ಸೊ ಸ್ವಲ್ಪ ಜಾಗ ಬಿಡ್ಬೇಕು ನೀವು. ಹಾಂ, ಅಯ್ಯೋ ಯಾವ ಥರ ಬ್ರೋ ವ್ಯೂ ಇದು. ಮಾಡಿ ಅಮ್ಮ, ಕೈಯೆಲ್ಲ ನೋವು ಬಂದ್ಬಿಡ್ತು ಬ್ರೋ. ಇದೇ ಬಾರ್ಡು, ಆ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ. ಇದು ಬಾರ್ಡು. ಹಾಂ. ಈಗ ಬರಗೂರು ಅಂತ ಬರುತ್ತೆ, 12 ವರ್ಷಕ್ಕೊಮ್ಮೆ ಕೊಂಡೆ ಆಗುತ್ತೆ ಅಲ್ಲಿ. ಕೊಂಡೆ ಅಂದರೆ ಕೊಂಡೋತ್ಸವ, ಅಗ್ನಿ ನುಗ್ಗೋದು, ಬೆಂಕಿ. ಹಾಂ. ಓಕೆ. ದೇವರು ಇಲ್ಲಿ ಆಲ್ಟೋ ಸತ್ಯ ಕುಡಿಪನಿಗಳೆಲ್ಲ. ಈಗ 29ನೇ ತಾರೀಕು ಮಾದೇಶ್ವರು ಇಲ್ಲಿ ಆಲ್ಟೋ ನಡ್ಕೊಂಬಂದು ಎಲ್ಲ ಹೊತ್ಕೊಂಡು ಹಾಂ. ಬಂದು ಈ ಕಾಡು ಮಧ್ಯೆ ಹೋಗ್ತಾರೆ. ಕಾಡು ಮಧ್ಯೆ ಹೋಗಿ ನಡ್ಕೊಂಡು ಅಲ್ಲಿ ಹೋಗಿ ಕೊಂಡಾಗಿರೋದು ಈಗ ತಮಿಳ್ನಾಡಲ್ಲಿ. ತಮಿಳ್ನಾಡಲ್ಲಿ. ಸರ್ ಕೆಳಗಿಂದ ನಡ್ಕೊಂಡ್ ಬರ್ತಾ ಇದ್ದೀರಾ ನೀವು? ಅಪ್ಪ, ಅಲ್ಲ ಇಲ್ಲಿ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂ ಎಲ್ಲ ಆದರೆ ಹೆಂಗೆ ಡೋಲಿ ಕಡೆ ಹೊತ್ಕೊಂಡೋಗೋದು. ಹೌದಾ? ಅಲ್ಲ ಸರ್, ಸಡನ್ ಆಗಿ ಯಾರಿಗಾನ ಮೈ ಹುಷಾರಿಲ್ಲ ಅವಾಗೆಲ್ಲ ಏನು ಮಾಡ್ತೀರಾ? ಡೋಲಿ ಕಟ್ಕೊಂಡು ಹೋಗ್ಬೇಕು. ನಿಮಗೆ ಏನು ಇಲ್ಲೇ ಇರಬೇಕು ಅಂತ ಏನು ಅದೇನು ನಿಯಮನ? ಇಲ್ಲೇ ನಮ್ಮ ಮಹಾರಾಷ್ಟ್ರ ಮಹಿಮೆಯಿಂದ ನಾವು ಇಲ್ಲೇ ಇರೋ ಸರ್. ಹೋಗೋಕ್ಕಾಗಲ್ಲ, ನಾವು ಹೊರಗಡೆ ಜೀವನ ಎಲ್ಲೋ ಏನು ಮಾಡೋಕ್ಕಾಗುತ್ತೆ? ಜಮೀನೆಲ್ಲ ಬಿಟ್ಬಿಟ್ಟು. ಜಮೀನೆಲ್ಲ ಇದೆಯಾ ಮೇಲೆ? ಸರ್ ರೇಷನ್ ಎಲ್ಲ ಹೆಂಗೆ ಮಾಡ್ತೀರಾ ನೀವು? ತಿಂಗಳಿಗೆ ಒಂದೇ ಸರಿ ತೊಗೊಂಬಂದ್ಬಿಡ್ತೀರಾ? ರೇಷನ್ ಇಲ್ಲೇ ಕೊಡ್ತಾರೆ ಅವರು. ಹೌದಾ? ನಾವು ಬೇಕಾದ್ರೆ ಅಷ್ಟಿಮಕ್ಕೆ ಬೇಕಾದ್ರೆ ಹೋಗಿ ಮಾಡ್ಲಿ ಅಂತ ತಗೊಬರೋದು. ಹೊಡೋಣ. ಇಂಥ ಬೇಸಿಗೆನಲ್ವೇ ನೀರು ಇರುತ್ತೆ. ಹೌದಾ? ಯಾವಾಗಲೂ ಎಂಥ ಬರ ಬಂದ್ರೂ ನೀರು ಹೋಗಲ್ಲ. ಹಾಂ. ಇದೇ ಆನೆ ಮಲೆ ಬೆಟ್ಟ, ಭಾಗ ತಲೆ ಭಾಗ, ಅದರಿಂದ ಮುಂದಕ್ಕೆ ಸುಂಡ್ಲು ಭಾಗ. ಇದು ತಲೆ ಭಾಗನಾ? ಹಾಂ. ಭಾಗ ಅದರಿಂದ ಮುಂದಕ್ಕೆ ಸುಂಡ್ಲು ಕಾಣಿಸುತ್ತೆ. ಓಕೆ. ಅದರಿಂದ ಕೆಳಭಾಗದಲ್ಲಿ ಕಲ್ಲಿನಾರೆ ಮೇಲೆ ಮೂಗು ಸಿಗುತ್ತೆ. ಹಾಂ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾ? ಹಾಂ. ಓಕೆ. ನೀವು ತಿಂತೀರಲ್ಲ? ಕೊಡಿ ಅಣ್ಣ, ಇಲ್ಲಿ ಹಾಲು ಬನ ಐತೆ. ಸೊ ಇದೇನು ನೋಡ್ತಾ ಇದ್ದೀರಾ, ಅದು ಸರ್ಪದ ಮಾರ್ಕು ಸ್ನೇಹಿತರೆ. ಸೊ ಮೇಲೆ ಮಾದೇಶ್ವರ ಇದ್ದಾಗ ಕಾವಲಿಗೆ ಸರ್ಪ ಬಂದಿರೋ ಮಾರ್ಕು ನೋಡಿ, ಇಲ್ಲಿ ಆರೋ ಮಾರ್ಕ್ಸ್ ಹಾಕಿದ್ದಾರೆ ನೋಡಿ. ಆಮೇಲೆ ಸುಮಾರು ಮಲೆಗಳು ಕಾಣಿಸುತ್ತೆ. ಆಲ್ಮೋಸ್ಟ್ 77 ಮಲೆಯಲ್ಲಿ ಅರ್ಧಕ್ಕರ್ಧ ಮಲೆಗಳು ಕಾಣಿಸ್ತಾ ಇದೆ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಆನೆ ಹಿಂಭಾಗ ಸ್ನೇಹಿತರೆ. ಆ ಕಡೆ ಮುಂಭಾಗ ಏನು ನೋಡಿದ್ವಿ, ಇದು ಬಂದು ಹಿಂಭಾಗ. ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಆನೆ ಮರಿ ಥರ. ಸೊ ಇದು ಆನೆ ಮಲೆ ಅಂತ ಏನಕ್ಕೆ ಕರಿತೀವಿ ಅಂದರೆ, ಇದು ಕಂಪ್ಲೀಟಾಗಿ ಆನೆ ಆಕಾರ ಇರೋದ್ರಿಂದ. ಇದು ಬಂದು ಹಿಂಭಾಗ, ಮುಂಭಾಗ ಆ ಕಡೆ ಇದೆ. ಆಮೇಲೆ ಸೊಂಡ್ಲು, ಆಮೇಲೆ 2 ಅದ್ರದ್ದು ನಾಸ್ಟ್ರಿಲ್ಸು ಎಲ್ಲ ಕಾಣಿಸುತ್ತೆ ಇಲ್ಲಿಂದ. ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ, ನೋಡ್ತಾ ಇದ್ದೀರಾ. ಕ್ರೇಜಿ ಆಗಿದೆ ವ್ಯೂ ಪಾಯಿಂಟು. ಒಂದು ಫೋಟೋ ಹೊಡಿಲೇಬೇಕು ಸ್ನೇಹಿತರೆ ಈ ಪಾಯಿಂಟಲ್ಲಿ. ಹನುಮಂತನ ಥರ ಎಗರ್ಬಿಡೋದ? ಎಲ್ಲಿ ತೋರಿಸೋಣ ಇನ್ನೊಂದ್ಸರಿ. ಜಾಲಿಯಾಗಿ ಹಿಂಗೆ ಬಂದ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಸುಮಾರು ಗ್ಯಾಪ್ ಇದೆ ಸ್ನೇಹಿತರೆ. ಅಲ್ಲಿ ನೋಡಿ, ವಾವ್ ಸೂಪರ್ ಅಲ್ಲ? ಹುಗೇ ಮಾದಪ್ಪ ಅಷ್ಟೇ. ಫೋಟೋ ತೆಗಿತಾನೆ ಬ್ಯಾಕ್ ವ್ಯೂ. ಇಲ್ಲಿ ಬಂಡೆ ಮೇಲೆ ದೇವಸ್ಥಾನ ಇದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಬರ್ತಿದ್ದಾರೆ. ನಮ್ಗೆ ಏನೇನು ಕಾಣಿಸುತ್ತೆ ಅಂತ ಹೇಳಿದ್ರಲ್ಲ ಆವಾಗಲೇ ಇದೆ. ಸೊ ಅಲ್ಲಿ ತಲೆ ಭಾಗ, ಬೆನ್ನು ಭಾಗ, ಹಿಂದ್ಗಡೆ ಭಾಗ, ಮತ್ತು ಆನೆ ಮರಿ ಭಾಗ ಆವಾಗಲೇ ತೋರಿಸಿದ್ದು. ಇದು ಮೂಗಿನ ಭಾಗ. ಸೊ ಇದು ಮುಂದೆ ಹೋಗ್ತಾ ಇದೆಲ್ಲ ಕಾಣಿಸುತ್ತೆ ನಮಗೆ. ಅಣ್ಣ ನಾವು ಇಳಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಅಣ್ಣ. ಹಾಂ ಸರಿ ಅಣ್ಣ. ಚಿನ್ನದಂಥ ಮನುಷ್ಯ ಮಾದೇವಣ್ಣ ಒಳ್ಳೊಳ್ಳೆ ಜಾಗಗಳು ತೋರಿಸಿದ್ರು ಮಾತ್ರ. ಆಮೇಲೆ ಜಾಗದ ಮಾಹಿತಿಗಳು ಅಷ್ಟೇ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇವಾಗ ನಾವು ಹೆಂಗೆ ಇದು ಗೊರಗುಂಟೆಪಾಳ್ಯ, ಇದು ಸಹಕಾರ ನಗರ, ಇದು ಮಲ್ಲೇಶ್ವರಂ, ಇದು ರಾಜಾಜಿನಗರ ಅಂತ ಹಿಂಗೆ ಕಣ್ಣು ಮುಚ್ಕೊಂಡು ಹೇಳ್ತೀವಿ, ಆ ಥರ ಬೆಟ್ಟಗಳನ್ನ ಇವರು ಹೆಸರು ಹೇಳ್ತಾ ಇರೋದು. ಬ್ಯೂಟಿಫುಲ್ ಸ್ನೇಹಿತರೆ, ಬ್ಯೂಟಿಫುಲ್ ಸೋಲ್ಸ್. ಇವರೆಲ್ಲ ಅಂದರೆ 10 ನಿಮಿಷ ಅರ್ಧ ಅವರಲ್ಲಿ ಭೇಟಿ ಮಾಡಿ ಹೋಗೋದಲ್ಲ, ಇವ್ರ ಜೊತೆ ಕಾಲ ಕಳಿಬೇಕು. ಜೀವನ ಅನ್ನೋದು ಏನಂತ ತೋರಿಸ್ಕೊಡ್ತಾರೆ ಇವರು ಖಂಡಿತವಾಗ್ಲೂ. ನೆಕ್ಸ್ಟ್ ಟೈಮು ನಮ್ಮ ಬಾಯ್ಸ್ನೆಲ್ಲ ಹಾಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದೀನಿ ಮಾದೇವಣ್ಣಂಗೆ. ಸೊ ಇವಾಗ ಇದನ್ನು ಇಳಿಸ್ಬಿಟ್ಟು ಈ ಆಫ್ ರೋಡ್ನ
ಮೇಯ್ನು ದೇವಸ್ಥಾನ ಏನಿದೆ ಮಲೆಮಹದೇಶ್ವರ ಬೆಟ್ಟದ್ದು ಅಲ್ಲಿಗೆ ಹೋಗಿ ದರ್ಶನ ಪಡೆದ್ಬಿಟ್ಟು ಮನೆಗೆ ಹೋಗೋದು ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN ಟಾಕೀಸ್. ಗುಡ್ ಬೈ ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಆ ಮಾದಪ್ಪನ ಆಶೀರ್ವಾದ ಎಲ್ರಿಗೂ ಇರಲಿ.